ಬೆಳಗಾವಿಯ ಸುವರ್ಣಸೌಧದ ಅಂಗಣ ರಣಾಂಗಣ ಆಗಿದ್ಯಾಕೆ? ನೋಡಿ, ಎಲ್ಲರ ಗಮನ ಇವತ್ತು ಎಸ್.ಎಂ. ಕೃಷ್ಣ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಆ ಕಡೆ ಇತ್ತು. ಈವನ್ ಸುವರ್ಣಸೌಧದ ಒಳಗೂ ಕೂಡ ವಿಧಾನ ಮಂಡಲದಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ, ಅವರಿಗೆ ಸಂತಾಪ ಸೂಚನೆ, ಅವರಿಗೆ ನುಡಿ ನಮನ, ಅದರಲ್ಲೇ ಇಡೀ ಸರ್ಕಾರ ಸಹಜವಾಗಿ ಆ ಕಡೆ ಗಮನ ಕೊಟ್ಟಿತ್ತು. ಸಚಿವರು, ಶಾಸಕರು ಎಲ್ಲ ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ರು. ಆ ಕಡೆ ಬೆಂಗಳೂರಲ್ಲಿ ಅಲ್ಲಿ ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಆಗ್ತಾ ಇತ್ತು. ಇದರ ನಡುವೆ ಬೆಳಗಾವಿಯ ಸುವರ್ಣಸೌಧದ ಅಂಗಣ ರಣಾಂಗಣ ಆಯಿತು. ಯಾಕೆ ಅಂದರೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ಈಗಾಗಲೇ ಬೆಳಗಾವಿಗೆ ಬಂದಿದ್ರು. ನೆನ್ನೆನೇ ನೀವು ಗಮನಿಸಿದ್ರಿ. ಸುವರ್ಣಸೌಧದಲ್ಲೂ ಕೂಡ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಯಾಕೆ ಸುಮಾರು 5,000 ವಾಹನದಲ್ಲಿ ಅವ್ರು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಅವರಿಗೆ ಅನುಮತಿ ಕೊಡ್ತಾ ಇಲ್ಲ ಬರೋದಕ್ಕೆ ಅಂತೇಳಿ ನಿನ್ನೆ ಗೃಹ ಸಚಿವರು ಹೇಳಿದ್ರು. ಯಾಕೆ ಪ್ರತಿಭಟನೆಗೂ ಅವಕಾಶ ಇಲ್ವಾ ಅಂತ ಹೇಳಿ ಬಿಜೆಪಿ ಅವರೆಲ್ಲ ರೈಸ್ ಮಾಡಿದ್ರು. ಅದಾದ ನಂತರ ಇವತ್ತಲ್ಲಿ ಸಮಾವೇಶ ಇತ್ತು. ಹಾಗಾದ್ರೆ ಏನಾಯ್ತು? ಯಾವ ಕಾರಣಕ್ಕಾಗಿ ಸುವರ್ಣಸೌಧದ ಅಂಗಣ ರಣಾಂಗಣ ಆಯ್ತು? ಈ ಲೆವೆಲ್ಗೆ ಹೋಗಿದ್ಯಾಕೆ? ಹೊಡೆದಾಟ, ಬಡದಾಟ, ಕಲ್ಲು ತೂರಾಟ, ತಲೆ ಒಡೆಯೋದು, ಕೈ ಕಾಲು ಮುರಿಯೋದು, ಯಾಕೆ ಈ ಲೆವೆಲ್ಗೆ ಯಾಕೆ ಬಂತು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಇವತ್ತು ಎಲ್ಲರ ಗಮನ ಎಸ್.ಎಂ. ಕೃಷ್ಣ ಮಾಜಿ ಮುಖ್ಯಮಂತ್ರಿಗಳು ನಿಧನರಾದ ಹಿನ್ನೆಲೆಯಲ್ಲಿ ಆ ಕಡೆ ಗಮನ ಇತ್ತು. ಪ್ರತಿಯೊಬ್ಬರು ಕೂಡ, ಇವನ್ ರಾಜ್ಯ ಸರ್ಕಾರ ಕೂಡ ಆ ಕಡೆ ಗಮನ ಕೊಟ್ಟಿತ್ತು. ಅವರಿಗೆ ಸಂತಾಪ ಸೂಚನೆ, ಶ್ರದ್ಧಾಂಜಲಿ ಇದೇ ನಡೀತಾ ಇತ್ತು. ಆದರೆ ಇವತ್ತು ಅಲ್ಲೇ ಬೆಳಗಾವಿಯ ಸುವರ್ಣಸೌಧದ ಸಮೀಪ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಅಲ್ಲಿ ಎಡಭಾಗ ಹಾಗೂ ಬಲಭಾಗ ಎರಡೂ ಕಡೆ, ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಯಾರೇ ಆಗಲಿ ಪ್ರತಿಭಟನೆ ಮಾಡೋರಿಗೆ, ಸಮಾವೇಶ ಮಾಡೋರಿಗೆ, ಹೋರಾಟಗಾರರಿಗೆ ಬಯಲು ಪ್ರದೇಶದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೋರಾಟವನ್ನ ಮಾಡಿ ಅಂತ ಹೇಳಿ ಅಲ್ಲಿ ಟೆಂಟ್ ಹಾಕೊಂಡು ಎಲ್ಲ ಸಮಾವೇಶ ಮಾಡೋದು, ಹೋರಾಟ ಮಾಡ್ತಾರೆ. ನಿನ್ನೆ ಅದೇ ರೈಸ್ ಆಗಿದ್ದು, ಸುವರ್ಣಸೌಧದ ಅಧಿವೇಶನದಲ್ಲಿ ರೈಸ್ ಆಗಿದ್ದೆ ಅದು. ಯತ್ನಾಳ್ ಅವರು, ಸುನಿಲ್ ಕುಮಾರ್, ಬಿಜೆಪಿ ನಾಯಕರೆಲ್ಲ ಎದ್ ನಿಂತು ಕೇಳಿದ್ರು, ಯಾಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದವರು ಏನು ಹೋರಾಟ ಮಾಡ್ತಿದ್ದಾರೆ, ಅವರಿಗೆ ನೀವು ಅನುಮತಿಯನ್ನು ನಿರಾಕರಿಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸ್ವತಃ ಗೃಹ ಸಚಿವರು ಉತ್ತರ ಕೊಟ್ಟರು. ಏನ್ ಹೇಳಿದ್ರು ಅವರು? ನೋಡಿ, ಸುಮಾರು 5,000 ವಾಹನಗಳನ್ನ, ದೊಡ್ಡ ದೊಡ್ಡ ವಾಹನಗಳನ್ನ ತೆಗೆದುಕೊಂಡು ನಾವು ಬರ್ತೀವಿ ಅಂತ ಕೇಳಿದ್ರು. ಅಷ್ಟೆಲ್ಲ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಆದ್ರೆ ಇಲ್ಲಿ ನಾವು ಅಧಿವೇಶನವನ್ನು ನಡೆಸಲಿಕ್ಕೆ ಆಗೋದಿಲ್ಲ, ಕಾನೂನು ಸುವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ಲಿಕ್ಕೂ ಆಗೋದಿಲ್ಲ. ಆಮೇಲೆ ನೀವೇ ಹೇಳ್ತೀರಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ಹೇಳಿ. ಹೀಗಾಗಿ ನಾವು ಅವಕಾಶ ಅಷ್ಟೆಲ್ಲ ವಾಹನಗಳಿಗೆ, ದೊಡ್ಡ ವಾಹನಗಳಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ. ಯಾರ್ಯಾರು ಪಾದಯಾತ್ರೆಯಲ್ಲಿ ಬರ್ತಾರೆ ಬರಲಿ, ಸಣ್ಣ ಪುಟ್ಟ ವಾಹನಗಳಲ್ಲಿ ಬಂದ್ರೆ ಅವರಿಗೂ ಅನುಮತಿ ಕೊಡ್ತೇವೆ, ಆದ್ರೆ ದೊಡ್ಡ ದೊಡ್ಡ ವಾಹನಗಳನ್ನ ಇಲ್ಲಿ ತಂದು ಬ್ಲಾಕ್ ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಗೃಹ ಸಚಿವರು ಹೇಳಿದ್ರು. ಸೊ ಕಡೆಗೆ ಸಮಾವೇಶಕ್ಕೆ, ಪ್ರತಿಭಟನೆಗಂತೂ ಅವಕಾಶ ಇದೆ ಅಂತ ಆದ್ಮೇಲೆ ಬಿಜೆಪಿ ಅವರೆಲ್ಲ ಸುಮ್ಮನಾದ್ರು. ಸೊ ಇವತ್ತು ಆ ಸಮಾವೇಶ ನಡೀತಾ ಇತ್ತು, ಬೆಳಗಿನಿಂದ ನಡೀತಾ ಇತ್ತು. ಅಲ್ಲೇ ಸುವರ್ಣಸೌಧದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಆ ಬಯಲು ಪ್ರದೇಶದಲ್ಲಿ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಸಮಾವೇಶ. ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಶ್ರೀಗಳು ಹಾಗೂ ಎಲ್ಲ ನಾಯಕರು, ಬಸನಗೌಡ ಪಾಟೀಲ್, ಯತ್ನಾಳ್, ಅರವಿಂದ್ ವೆಲದ್, ಹೀಗೆ ಬಹಳಷ್ಟು ನಾಯಕರಿದ್ರು. ಆದ್ರೆ ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರು ಮಾತ್ರ ಹೋಗಿರಲಿಲ್ಲ. ಬೇರೆ ಹಲವು ನಾಯಕರೆಲ್ಲ ಅಲ್ಲಿದ್ರು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು, ಪಂಚಮಸಾಲಿ ಸಮುದಾಯದವರು ಎಲ್ಲರೂ ಕೂಡ ನೆರೆದಿದ್ರು. 3 ಗಂಟೆಯವರೆಗೂ ಕೂಡ ಎಲ್ಲರೂ ಭಾಷಣ ಮಾಡಿದ್ರು, ಎಲ್ಲರೂ ಮಾತನಾಡಿದ್ರು. ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ಸರ್ಕಾರ ನಮ್ಮ ಧ್ವನಿಯನ್ನ ಕೇಳಿಸ್ಕೋತಾ ಇಲ್ಲ, ನಮ್ಮ ಹೋರಾಟಕ್ಕೆ ಅವ್ರು ಯಾವುದೇ ರೀತಿಯ ಬೆಲೆ ಕೊಡ್ತಾ ಇಲ್ಲ, ನಾವು ಮನವಿ ಮಾಡ್ತಾನೆ ಇದ್ದೀವಿ, ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಆದ್ರೆ ಮೀಸಲಾತಿಯನ್ನ ಕೊಡುವತ್ತ ಇವ್ರು ಗಮನ ಕೊಡ್ತಾ ಇಲ್ಲ ಅಂತೆಲ್ಲ ಬಹಳ ದೊಡ್ಡದಾಗಿ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಿದ್ರು. ಈಗೇನಲ್ಲಿ ಆಗಿದೆಯಲ್ಲ ಕಲ್ಲು ತೂರಾಟ ಅಂದ್ರೆ ಯಾವ ಲೆವೆಲ್ಗೆ? ಕಡೆಗೆ ಯತ್ನಾಳವ್ರಿಗೂ ಕಲ್ಲು ತೂರಾಟದಲ್ಲಿ ಪೆಟ್ಟಾಗಿದೆ, ಅರವಿಂದ್ ವೆಲ್ಲದವ್ರಿಗೂ ಪೆಟ್ಟಾಗಿದೆ. ಬಹಳಷ್ಟು ಜನ ಹೋರಾಟಗಾರರಿಗೆ ತಲೆ ಒಡೆದೋಗಿದೆ, ಕೆಲವರು ಕೈ ಮುರಿದೋಗಿದೆ, ಕೆಲವರು ಕಾಲು ಮುರಿದೋಗಿದೆ. ಸುವರ್ಣಸೌಧದ ಅಂಗಳದೊಳಗೆ ನುಗ್ಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಅಂದ್ರೆ ಯಾರು ನಮ್ಮ ಧ್ವನಿಯನ್ನು ಆಲಿಸ್ತಾ ಇಲ್ಲ. ಅದ್ರ ಜೊತೆಗೆ ನೋಡಿ, ಇವತ್ತು ಎಲ್ಲ ಮಾಧ್ಯಮದಲ್ಲೂ ಕೂಡ ಸಹಜವಾಗಿ ಎಸ್.ಎಂ. ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರ ಕುರಿತ ಸುದ್ದಿಗಳೇ ಪ್ರಸಾರ ಆಗ್ತಾ ಇತ್ತು. ಈ ಸಮಾವೇಶದ ಒಂದು ತುಣುಕು ಕೂಡ ಎಲ್ಲೂ ಬರಲಿಲ್ಲ. ಅದು ಕೂಡ ಅವರ ಅಸಮಾಧಾನಕ್ಕೆ ಕಾರಣ ಆಯ್ತು. ಸೊ ನಮ್ಮ ಕಡೆ ಯಾರು ಗಮನ ಕೊಡ್ತಾ ಇಲ್ಲ ಅಂತ ರೊಚ್ಚಿಗೆದ್ದೆಲ್ಲ ನುಗ್ಗಿದ್ರು. ಮೊದಲು ಅಲ್ಲಿ ಹೈವೇ ಇದೆಯಲ್ಲ, ರೋಡ್, ಅಲ್ಲಿಗೆ ಬಂದ್ರು. ಅಲ್ಲಿಂದ ಹಾಗೆ 500 ಮೀಟರ್ ಮುಂದೆ ಬಂದ್ರೆ ಸುವರ್ಣಸೌಧ, ಅಲ್ಲಿ ಬ್ಯಾರಿಕೇಡ್ ಎಲ್ಲ ಐತಿ, ಎಲ್ಲ ತಳ್ಳಿ ನುಗ್ಗೇ ಬಿಟ್ರು. ಪೊಲೀಸ್ನವರು ಏನ್ ಮಾಡ್ತಾರೆ? ಏಕ್ದಮ್ ಸಹಸ್ರ ಜನರು ನುಗ್ಬಿಟ್ರೆ ಯಾವ ಪೊಲೀಸರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಡೆ KSRP ತುಕಡಿ ಮತ್ತೊಂದು ಎಲ್ಲ ಬಂತು. ಈಗ ಸಾವಿರಾರು ಪೊಲೀಸ್ನವರು ಜಮಾಯಿಸಿದ್ದಾರೆ. ಸ್ವತಃ
ಕಾನೂನು ಸುವ್ಯವಸ್ಥೆಯ IGP ಹಿತೇಂದ್ರ ಅವರೇ ಲಾಠಿ ಇಟ್ಕೊಂಡು ನಿಂತಿದ್ದಾರೆ. ಲಾಠಿ ಚಾರ್ಜ್ ಆಗಿದೆ, ಅಲ್ಲಿ ಅಶ್ರುವಾಯು ಸಿಡಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆರಂಭದಲ್ಲಿ. ಈಗ ಅಲ್ಲಿ ಹೋರಾಟಗಾರರಿಗಿಂತ ಜಾಸ್ತಿ ಪೊಲೀಸ್ನವ್ರು ಬಂದು ನಿಂತುಬಿಟ್ಟಿದ್ದಾರೆ. ಹೇಗಾದ್ರೂ ಪರಿಸ್ಥಿತಿಯನ್ನು ನಿಯಂತ್ರಣ ತೆಗೆದುಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಮುಖ್ಯವಾದ ಕಾರಣ ನಿನ್ನೆ ಮೊದಲು ಅವರ ಪ್ರತಿಭಟನೆಗೆ ರಾಜ್ಯ ಸರ್ಕಾರದಿಂದ ಅಡ್ಡಿ ಆಯಿತು ಅನ್ನೋದು. ನಮ್ಮ ವಾಹನಗಳಿಗೆ ಅವಕಾಶ ಕೊಡಲಿಲ್ಲ, ಸಣ್ಣ ವಾಹನ ತೆಗೆದುಕೊಂಡು ಬಂದರೆ ಮಾತ್ರ ಬಿಡ್ತೀವಿ ಅಂತ ಹೇಳಿದ್ರು ಮೊದಲನೇದು. ಎರಡನೇದು, ಇವತ್ತು ಬೆಳಗಿನಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಯಾರೂ ಬರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದು ಅವರೆಲ್ಲ ಸುವರ್ಣಸೌಧದೊಳಗೆ ನುಗ್ಗಿದ್ರು. ಸೊ ರಣಾಂಗಣ ಆಯ್ತು. ನೋಡಿ ಹೇಗಾಯ್ತು ಅಂತಲಿ, ಒಂದ್ ಕಡೆ ಅವರಿಗೆ ಮೊದಲೇ ಆಕ್ರೋಶ ಇತ್ತು, ಸಿಟ್ಟಿತ್ತು, ಈ ಅಧಿವೇಶನಕ್ಕೋಸ್ಕರ ಕಾಯ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಈ ಕಡೆ ರಾಜ್ಯ ಸರ್ಕಾರವು ಕೂಡ ಅವ್ರನ್ನ ಆರಂಭದಲ್ಲೇ ಅವ್ರು ಜಾಸ್ತಿ ಕ್ರೌಡ್ ಆಗೋದು ಬೇಡ ಅಂತೇಳಿ ರಿಸ್ಟ್ರಿಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತು. ಇದೆಲ್ಲವೂ ಕೂಡ ಏನಾಯ್ತು, ಗಾಯದ ಮೇಲೆ ಬರೆ ಎಳೆದಾಗ ಆಯ್ತು. ಸೊ ಇವತ್ತು ಬೇರೆ SM ಕೃಷ್ಣ ಅವ್ರು ನಿಧನರಾದ ಹಿನ್ನೆಲೆಯಲ್ಲಿ ಎಲ್ಲರ ಗಮನ ಆ ಕಡೆ ಇದ್ದಿದ್ರಿಂದ ಇವ್ರಿಗೆ ಏನಿಸ್ತು, ನಮ್ಮನ್ನ ಎಲ್ಲ ಇಗ್ನೋರ್ ಮಾಡ್ತಾ ಇದ್ದಾರೆ, ಅದ್ ಹೇಗೆ ಇಗ್ನೋರ್ ಮಾಡ್ತಾರೋ ನೋಡ್ತೀವಿ ಅಂತೇಳಿ ಎಲ್ಲ ನುಗ್ಗು. ಹೀಗಾಗಿದ್ದು ಹೇಗೆ ರಣಾಂಗಣ ಆಯ್ತು, ಈ ಮಟ್ಟಕ್ಕೆ ಯಾಕೆ ಹೋಯ್ತು, ಪೊಲೀಸ್ನವ್ರು ಯಾಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಪೊಲೀಸ್ನವರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಹೀಗೆಲ್ಲ ಆಗ್ಬೋದು ಅಂತ ಅವರು ಕಲ್ಪನೆ ಮಾಡಿರಲಿಲ್ಲ. ಏಕ್ದಮ್ ಸಾವಿರಾರು ಜನ ನುಗ್ಬಿಡ್ಬೋದು ಅಂತ ಅವ್ರು ಕಲ್ಪನೆ ಮಾಡಿರಲಿಲ್ಲ. ನೋಡಿ, ಜನ ರುಚಿಗೆ ನುಗ್ಬಿಟ್ರೆ ಯಾವ ಪೊಲೀಸ್ನವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ಏನ್ ಮಾಡ್ಲಿಕ್ಕೆ ಆಯ್ತು? ಪೊಲೀಸ್ನವ್ರೇನು ಕಡಿಮೆ ಇರಲಿಲ್ಲ, ಅಲ್ಲಿ ಇದ್ರು, ಬಟ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಲಾಠಿ ಚಾರ್ಜ್ ಮಾಡಿದ್ರು ಅಷ್ಟೇ. ಎಲ್ಲ ಜನ ಚಲ್ಲಾಪಿಲ್ಲಿಯಾಗಿ ಓಡಿದ್ರು, ದಿಕ್ಕಾಪಾಲಾಗಿ ಓಡಿದ್ರು, ಪರಿಸ್ಥಿತಿ ಇನ್ನೂ ಹದಗೆಡ್ತಲ್ಲಿ. ಸೊ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ನವ್ರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ, KSRP ತುಕಡಿಗಳೆಲ್ಲ ಬಂದಿದೆ, ಸ್ವಲ್ಪ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇದೆ. ಆದರೆ ನೋಡಿ, ಯಾರು ಹೊಣೆಗಾರರು, ಯಾರು ತಪ್ಪು ಯಾರ್ದಿಲ್ಲಿ? ರಾಜ್ಯ ಸರ್ಕಾರ ಇವ್ರ ಕಡೆ ಗಮನ ಕೊಡದೇ ಇದ್ದಿದ್ದು ತಪ್ಪ. ಅವ್ರು ಗಮನ ಕೊಡ್ಲಿಲ್ಲ. ಇವತ್ತೇನೋ SM ಕೃಷ್ಣ ಅವರ ನಿಧನರಾಗಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಅನ್ನುವ ಕಾರಣಕ್ಕಾಗಿ ಇವರು ಸ್ವಲ್ಪ ಸಂಯಮದಿಂದ ಇರದೆ ರೊಚ್ಚಿಗೆದ್ದು ನುಗ್ಗಿತ್ತಪ್ಪ. ಯಾರು ತಪ್ಪು, ಯಾರು ಸರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬಂದಿ ಬಿಟ್ಟು ನೋಡಿ. Yeah.